बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ईंकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः बसवाय नमो नमः बसवाय नमो नमः सर्वरिಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ ಸದ್ಭವಗೋಷ್ಠಿಗೆ ಗುರುದೇವರ ನೆನಹಿನ ಮೂಲಕ ಚಾಲನೆ ನೀಡಿದಂತ ನಿಲುಗಲವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು ಹಾಗೂ ಹಾಗೂ ಇಂದಿನ ಸ್ವಾನುಭವ ನಿಲಯ ಸದ್ಭವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ತಂದೆಗಳ ಪಾದಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳ ಅರ್ಪಿಸ್ತಾ ಇಂದು ಡಾಕ್ಟರ್ ದಯಾನಂದ ಹುಲಿಯಪ್ಪ ಅವರಿಂದ ದೀಕ್ಷೆಯ ಮೇಲೆ ತಮ್ಮ ಅನುಭವ ಮಾಡಲಿದ್ದಾರೆ. ಅಪರ ಶರಣು ಶರಣಾರ್ಥಿ ಅಪರ ಶರಣು ಶರಣಾರ್ಥಿ ರೇಣುಕಣ್ಣ. ಶುರು ಮಾಡಿ ಅಪರ. ರೇಣುಕಣ್ಣ, ಇಲ್ಲಿ ತುಂಬಾ ಮಳೆ ಇದೆ. ನಡುವೆ ಏನಾದ್ರು ಕಟ್ ಆದ್ರೆ ಇಂಟರ್ನೆಟ್ ಕಟ್ ಆದ್ರೆ ನೀವು ಸ್ವಲ್ಪ ವಚನ ಗಾಯನ ಆರಂಭಿಸಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಸರಿ. ಜನರೇಟರ್ ಶುರು ಮಾಡಕ್ಕೆ ಒಂದು 5-10 ನಿಮಿಷ ಬೇಕಾಗುತ್ತೆ. ಅದೇ ಸರಿ ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಲು ಅಥವಾ ವ್ಯಾಖ್ಯಾನ ಮಾಡಲು ಆಯ್ದುಕೊಂಡಂತ ವಿಷಯ ಏನಂದ್ರೆ ದೀಕ್ಷೆ. ಈ ದೀಕ್ಷೆಯ ಬಗ್ಗೆ ಯಾಕೆ ನಾವು ತಿಳಿದುಕೊಳ್ಬೇಕು, ಯಾಕೆ ನಾವು ಮಾತನಾಡಬೇಕು, ಅಥವಾ ಅದು ಯಾಕೆ ನನ್ನ ಒಂದು ತಲೆಯಲ್ಲಿ ವಿಚಾರ ಬಂತು ಅಂದ್ರೆ, ದೀಕ್ಷೆ ಅನ್ನೋದನ್ನ ಗುರುಗಳು ಕೊಡಬೇಕು ಅನ್ನೋದು ಒಂದು ಸರ್ವವಿದಿತವಾಗಿದೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಒಂದೊಂದ್ ಸಾರಿ ಗುರುಗಳೇ ಸಿಗ್ತಾ ಇಲ್ಲ, ಅಥವಾ ಗುರುಗಳು ಸಿಕ್ಕರೂ ಅವರಿಗೆ ನಾವು ಈ ಸ್ವಾನುಭಾವದ ನೆಲೆಯಲ್ಲಿ ಹೇಗೆ ಒಂದು ಚರ್ಚೆ ಮಾಡ್ತೀವೋ, ಅಥವಾ ಯಾವ ಮಟ್ಟದಲ್ಲಿ ಚರ್ಚೆ ಮಾಡ್ತೀವೋ, ಅಥವಾ ನಮ್ಮದೇ ಆದ ಕೆಲವೊಂದು ವಿಶಿಷ್ಟವಾದ ತತ್ವಗಳನ್ನು ಅಳವಡಿಸಿಕೊಂಡಿದೆಯೋ, ಅದು ಆ ಗುರುವಿನಲ್ಲಿ ಇದೆಯೋ ಅದು ನಮ್ಗೆ ಗೊತ್ತಿರೋಲ್ಲ. ಯಾಕೆಂದ್ರೆ ಅವರು ಶುರು ಮಾಡಿ. ಆದ್ದರಿಂದ ಗುರುಗಳ ಆಯ್ಕೆಯನ್ನು ಮಾಡೋದೇ ಒಂದು ಸವಾಲಾಗಿ ಈಗ ನಮ್ಮ ಮುಂದಿದೆ. ಹೀಗಾಗಿ ನಾವೇನ್ ಮಾಡೋದಂದ್ರೆ, ಈಗ ಇವತ್ತು ಇಲ್ಲಿರೋ ಒಂದು 50-60 ಜನ ಏನಿದೀವಲ್ಲ, ನಾವೇ ಯಾಕೆ ದೀಕ್ಷೆ ಅಂದ್ರೆ ಏನು, ದೀಕ್ಷೆಯನ್ನು ಕೇಳಿಕೊಂಡು ಯಾರಾದ್ರೂ ಬಂದ್ರೆ ಅಲ್ಲಿ ನಾವು ಇದನ್ನ ಕೊಡಬಹುದೇ, ಅದು ಅಲ್ಲದೆ ನಾವು ಮಾಡ್ತಿರುವಂತಹ ಕೆಲವೊಂದು ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ಕಮ್ಮಟಗಳಲ್ಲಿ ಚಿಕ್ಕ ಮಕ್ಕಳಿಗೆ, ಯುವಕರಿಗೆ ದೀಕ್ಷೆಯನ್ನು ಕೊಡೋ ಅಂತ ಅವರು ಅಪೇಕ್ಷಿಸಿ ಬಂದಾಗ ನಾವು ಹೇಗೆ ದೀಕ್ಷೆ ಕೊಡಬಹುದು, ಈ ದೀಕ್ಷೆಯ ಪರಿಧಿ ಏನಿದೆ, ದೀಕ್ಷೆಯ ತತ್ವಗಳೇನಿವೆ, ವಚನಗಳಲ್ಲಿ ಇವುಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತ ಒಂದು ತಿಳಿಯುವ ಒಂದು ಪ್ರಯೋಗ ಅಷ್ಟೇ. ಇದೇ ಅಂತಿಮ, ಇದೇ ನಿಜವಾದದ್ದು ಹೀಗಲ್ಲ. ಇದಕ್ಕೆ ನೀವು ಸಾಕಷ್ಟು ನಿಮ್ಗೆ ಏನ್ ಬೇಕು ಅದನ್ನ ಇದರಲ್ಲಿ ಒಳಗೆ ವಚನಗಳ ಮೂಲಕ ಹಾಕ್ಬಹುದು. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸೋದಿಲ್ವೋ ಅದನ್ನ ಬಿಡಬಹುದು. ಹೀಗಾಗಿ ಇದೊಂದು ಪೂರ್ವ ಪೀಠಿಕೆಯಾಗಿ ನಾನು ಇವತ್ತು ತಗೊಳ್ತಾ ಇದ್ದೀನಿ. ಮುಂದೆ ನಾವೇನ್ ಮಾಡಬಹುದು, ಯಾವ ಕಾರ್ಯಕ್ರಮದಲ್ಲಾದ್ರೂ, ಕಮ್ಮಟದಲ್ಲಾದ್ರೂ ನಮ್ಮ ಯುವಕರಿಗೆ, ಮಕ್ಕಳಿಗೆ ದೀಕ್ಷೆಯನ್ನು ಕೊಡ್ಬೇಕಾದ್ರೆ ಈ ಮಾರ್ಗದಲ್ಲಿ ಹೇಗಾದ್ರೂ ಚಿಂತೆ ಮಾಡಬಹುದಾ ಅನ್ನೋದನ್ನ ಯೋಚಿಸುತ್ತಾ ಈಗ ವಿಷಯಕ್ಕೆ ಬರ್ತೀನಿ. ಈ ಪೂರ್ವ ಪೀಠಿಕೆಯೊಂದಿಗೆ ದೀಕ್ಷೆ. ನಮ್ಮ ದೀಕ್ಷೆ ಅಥವಾ ಬೇರೆ ಹಿಂದೂ ಧರ್ಮದಲ್ಲಿ, ಅನೇಕ ಧರ್ಮಗಳಲ್ಲಿ, ಅದು ಹಿಂದೂ, ಬೌದ್ಧ ಇರ್ಬೋದು, ಜೈನ ಇರ್ಬೋದು, ದೀಕ್ಷೆ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಧರ್ಮದಲ್ಲಿ ಇರಲಿ. ಆದ್ರೆ ನಮ್ಮ ಧರ್ಮದಲ್ಲಿ ಕೊಡುವಂತಹ, ಲಿಂಗಾಯತ ಧರ್ಮದಲ್ಲಿ ಕೊಡುವಂತಹ ದೀಕ್ಷೆ ಏನಾದ್ರೂ ಬೇರೆ ಇದೆಯೇ ಅಂತಾಗ ನೋಡಿದಾಗ, ಅಭ್ಯಸನ ಮಾಡಿದಾಗ ಖಂಡಿತ ಅದು ಬೇರೆಯಾಗಿದೆ. ಅದನ್ನ ಎಷ್ಟು ಚೆನ್ನಾಗಿ ನಮ್ಮ ಅವರ ಜ್ಞಾನಿ ಚನ್ನಬಸವಣ್ಣನವರು ಹೇಳಿದ್ರೆ ಅಂದ್ರೆ, ಎಲ್ಲರ ದೀಕ್ಷೆಯ ಪರಿಯಂತಲ್ಲ ಎಮ್ಮಯ್ಯನ ದೀಕ್ಷೆ. ಇದೊಂದೇ ವಾಕ್ಯದಲ್ಲಿ ನೋಡಿ ನೀವು, ಎಲ್ಲರ ದೀಕ್ಷೆಯ ಪರಿಯಂತಲ್ಲ ಎಮ್ಮಯ್ಯನ ದೀಕ್ಷೆ.
ನಡೆ ನುಡಿ ಶುದ್ಧವಾದವಗಲ್ಲದೆ ಅನುಗ್ರಹಿಸ ನೋಡ. ಪರಮಾರ್ಥಕಲ್ಲದ ಜಡ ನರ ನರನೊಲ್ಲನೊಬ್ಬ ದೀಕ್ಷೆಯ ಕೊಡ. ಅಂದ್ರೆ ಯಾರು ಕೊಡ್ಬೇಕು ಅವನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಪರಮಾರ್ಥಕಲ್ಲದ ಜಡ ನರ ನರನೊಲ್ಲನೊಬ್ಬ ದೀಕ್ಷೆಯ ಕೊಡ. ಭವಭಾರಿಗಳ ಮುಖದತ್ತ ನೋಡನಯ್ಯ ಕೂಡಲ ಚೆನ್ನ ಸಂಗಯ್ಯನೆಂಬ ಜ್ಞಾನವೇ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಧನ ಕನಕದ ಆಸೆಗಾಗಿ, ಸಂಪತ್ತಿನ ಆಸೆಗಾಗಿ, ಅಥವಾ ಅವರು ಕೊಡುವ ಒಂದು ಕಾಣಿಕೆಯ ಆಸೆಗಾಗಿ ಗುರುವಾದವನ್ನು ಕಂಡವರಿಗೆ ಅವರ ನಿಜಾಚರಣೆಯನ್ನು ಗಮನಿಸದೆ, ಪರೀಕ್ಷಿಸದೆ, ಅದನ್ನ ನೋಡದೆ ಮಾಡುವ ಎಲ್ಲ ಅನ್ಯ ಗುರು ದೀಕ್ಷೆ ಅಂತಲ್ಲ, ನಮ್ಮ ತಂದೆ ಬಸವಣ್ಣನವರು ನೀಡುವ ದೀಕ್ಷೆ ಅಂತ ಚೆನ್ನಬಸವಣ್ಣನವರು. ಏಕೆಂದ್ರೆ ಅವರು ದೀಕ್ಷೆ ಪಡೆದಿದ್ದು ತಮ್ಮ ಸೋದರ ಮಾವನವರಾದ ಬಸವಣ್ಣನವರಿಂದ. ಹೀಗಾಗಿ ಅನ್ಯ ಗುರು ದೀಕ್ಷೆ ಅಂತಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಸದಾಚಾರ ಮುಂತಾದ ರೀತಿಯಲ್ಲಿ ನಡೆ ಮತ್ತು ನುಡಿಗಳು ಶುದ್ಧವಾಗದವರಿಗೆ ನಮ್ಮ ಸದ್ಗುರು ಅನುಗ್ರಹಿಸಲಾರನು ಅಂತ ಹೇಳ್ತಿದ್ದಾರೆ. ಪ್ರಪಂಚ ಪಂಜರದಲ್ಲಿ ಸಿಕ್ಕು ಪಾರಮಾರ್ಥ ಪಥ ಬಿಡಿದು ನಡೆದು ಪರಮ ಪದವ ಪಡೆಯುವ ಆಸೆ ಇಲ್ಲದೆ, ಅಂದ್ರೆ ದೀಕ್ಷೆಯನ್ನು ಪಡೆದ ನಂತರ ಆ ಶಿವಪಥದಲ್ಲಿ ನಡೆಯುವ ಒಂದು ಆಸೆ ಅಥವಾ ಗುರಿ ಇಲ್ಲದಿದ್ದರೆ ಭವದಲ್ಲಿಯೇ ಮತ್ತೆ ಮತ್ತೆ ಒದ್ದಾಡುವ ಜಡ ಜೀವಿಗಳಾದ ಮಾನವರನ್ನು ನಮ್ಮ ಗುರು ತಂದೆ ಬಸವೇಶ್ವರರು ಒಪ್ಪರು ಅಂತ ಖಂಡಿತವಾಗಿ ಇಲ್ಲಿ ಹೇಳ್ತಿದ್ದಾರೆ ನಮ್ಮ ಚೆನ್ನಬಸವಣ್ಣನವರು. ಅಂತವರಿಗೆ ದೀಕ್ಷಾ ಸಂಸ್ಕಾರ ಸಿಗದು ಮತ್ತು ಕೊಡಬಾರದು. ಅರಿಷಡ್ ವರ್ಗಗಳ ಭವಬಂಧನದಲ್ಲಿ ಸಿಕ್ಕು ಭವಭಾರಿಗಳಾಗಿ ಹೋಗುವ ಭವಿಮಾನವರತ್ತ ಆಶೆಯ ಕಣ್ಣಿನಿಂದ ನಮ್ಮ ಶಿವಸ್ವರೂಪಿ ಜ್ಞಾನಗುರು ನೋಡಲಾರನು, ಅತ್ತ ಕಣ್ಣ ಹರಿಸನ್ನು ಅಂತ ಚೆನ್ನಬಸವಣ್ಣನವರು ಹೇಳ್ತಾ, ನಮ್ಮ ದೀಕ್ಷೆ ಬೇರೆಯಾಗಿದೆ, ಬೇರೆ ಧರ್ಮದಕ್ಕಿಂತ ಎಲ್ಲರ ದೀಕ್ಷೆಯ ಪರಿ ಅಂತಲ್ಲ ಎಮ್ಮಯ್ಯನ ದೀಕ್ಷೆ ಅಂತ ಸರಳವಾಗಿ ನೇರವಾಗಿ ಹೇಳ್ತಾ ಇದ್ದಾರೆ ತಮ್ಮ ವಚನದ ಮೂಲಕ. ಹೇಳಿದ್ರೆ ಅವರು, ಭವಿತನಕ್ಕೆ ಹೇಸಿ ಭಕ್ತ ನಾದೆಹೆನೆಂದರೆ ಆ ಭವಿಯ ಪೂರ್ವಾಶ್ರಯವ ಕಳೆದು ಭಕ್ತನ ಮಾಡುವ ಪರ್ಯಂತುಟಯ್ಯ ಅಂತ ಒಬ್ಬ ಶಿಷ್ಯ ನಮ್ಮ ಹತ್ರ ಬಂದು, ನನ್ನ ಭವಿತನವನ್ನೆಲ್ಲ ನಾನು ಪರಿಹರಿಸ್ಕೊಳ್ಬೇಕಾಗಿದೆ, ನೀವು ನನಗೆ ದೀಕ್ಷೆ ಕೊಡಿ ಅಂತ ಹೇಳಿದಾಗ ಆ ಭವಿಯ ಪೂರ್ವಾಶ್ರಯವನ್ನ ನಾವು ಹೇಗೆ ಕಳೆಯಬೇಕು ಅನ್ನೋದನ್ನ ಚೆನ್ನಬಸವಣ್ಣವರು ಮತ್ತೆ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕಾಗಿದೆ? ನಮಗೆ ದೀಕ್ಷೆ ಕೊಡುವಾಗ ಆತನ ಕಾಯ ಶುದ್ಧನ ಮಾಡಬೇಕಾಗಿದೆ, ಜೀವ ಶುದ್ಧನ ಮಾಡುವುದು, ಆತ್ಮ ಶುದ್ಧನ ಮಾಡುವುದು, ಮಂತ್ರ ಶುದ್ಧನ ಮಾಡುವುದು, ವಾಕ್ ಪಾನಿ ಪಾದ ಪಾಯು ಗುಹ್ಯವೆಂಬ ಕರ್ಮೇಂದ್ರಿಯಂಗರಿ ಶುದ್ಧನ ಮಾಡೋದಿದೆ, ಶ್ರೋತ್ರ ನೇತ್ರ ಜಿಹ್ವೆ ತ್ವಕ್ಕು ಪ್ರಾಣವೆಂಬ ಘ್ರಾಣವೆಂಬ ಬುದ್ಧೀಂದ್ರಿಯಗಳ ಶುದ್ಧನ ಮಾಡೋದಿದೆ, ಸುತ್ತಿರದ ಮಾಯಾ ಪ್ರಪಂಚವನ್ನ ಬಿಡಿಸಿ ಜೀವನೇ ಶಿವನೆಂಬ ಪರಿಯಾಮಂ ಕೆಡಿಸಿ ಶಿವನೇ ಜೀವನೆಂಬ ಪರಿಯಾಮಂ ಆತನಿಗೆ ತೋರಿ ಜೀವ ಶುದ್ಧನ ಮಾಡಬೇಕಾಗಿದೆ. ಪಂಚಭೂತಗಳ ಅಧಿದೇವತೆಗಳನ್ನು ತೋರಿ ಪಂಚವಕ್ತ್ರಗಳನ್ನು ನೆಲೆಗೊಳಿಸಿ ಅವರ ವರ್ಣ ಶ್ವೇತ ಪೀತ ಹರಿತ ಕಪೋತ ಮಂಜಿಷ್ಟ ಗೌರವರ್ಣಗಳನ್ನು ತೋರಿ ಪಂಚಭೂತ ಶುದ್ಧ ಮಾಡುವುದು. ಜೀವಾತ್ಮ ಪರಮಾತ್ಮ ಚ ಎಂಬ ಶ್ರುತಿಯಿಂದ ಆತ್ಮ ಶುದ್ಧನ ಮಾಡುವುದು, ಇಂತೂ ಸರ್ವ ಶುದ್ಧನ ಮಾಡುವುದು. ಆತನಂ ತಂದು ಗಣತಿಂಥಿನಿಯ ಮುಂದೆ ನಿಲ್ಲಿಸಿ ಶ್ರುತಿಯನೂದಿಸಿ ಕರ್ಮಣ ಮನಸ ವಾಚ ಗುರು ಭಕ್ತ್ಯಾತ ಶರೀರಮರ್ಥಂ ಪ್ರಾಣಂಚ ಸದ್ಗುರುಭ್ಯಂ ನಿವೇದಯತ್ ಎಂಬ ಮನಸ್ಮರಣೆಯ ಮಾಡಿಸಿ ಶಿಷ್ಯನ ಭವಚ್ಛೇದನ ಮಾಡಿ ಚೌಕ ಮಧ್ಯದಲ್ಲಿ ಕುಳ್ಳಿರಿಸಿ ಓಂ ಸ ಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಎಂಬ ಮಂತ್ರದಿಂದ ಅಗ್ರೋದಕವಂ ತಳಿದು ಭಾಳದಲ್ಲಿ ವಿಭೂತಿಯ ಪಟ್ಟವಂ ಕಟ್ಟಿ ಮಸ್ತಕದ ಕಳಸದ ಮೇಲೆ ಹಸ್ತವನ್ನು ಇರಿಸಿ ಸಹಸ್ರದಳ ಕಮಲದೊಳಗಿಪ್ಪ ವಸ್ತುವನ್ನು ಭಾವದಿಂದ ಮನಕ್ಕೆ, ಮನದಿಂದ ದೃಷ್ಟಿಗೆ ತಂದು ಕುಮಾರ ಮೂರ್ತಿಯೊಳಗೆ ಪುದುಗಿಸಿ ಇದೇ ಇಷ್ಟಲಿಂಗವೆಂದು ತೋರಿ ಕರಮನ ಭಾವದಲ್ಲಿ ನಿರ್ಧರಿಸೆಂದು ಹೇಳಿ ಸ್ಥಾವರ ಪೂಜೆಯ ಮಾನಿಸಿ ಕರಕ್ಕೆ ಕಂಕಣವ ಕಟ್ಟಿ ಕಲಿಯಾಗು ಎಂದು ಎನ್ನ ಕೃತಾರ್ಥವ ಮಾಡಿದ ಕೂಡಲ ಚೆನ್ನಸಂಗಯ್ಯ, ಎನ್ನ ಕೃತಾರ್ಣವ ಮಾಡಿದ ಕೂಡಲ ಚೆನ್ನಸಂಗಯ್ಯ, ನಿಮ್ಮ ಚೆನ್ನಸಂಗ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಈ ವಚನದಲ್ಲಿ ಚೆನ್ನಬಸವಣ್ಣನವರು ಹೇಳ್ತಿದ್ದಾರೆ. ಈ ವಚನದ ನಿರ್ವಚನ ಮಾಡ್ತಾ ಹೋಗೋಣ. ಮರವೆಯ ಒಂದು ಮಬ್ಬಿನಲ್ಲಿ ಕವಿದಂತಹ ಈ ಮಾನವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಭವಿಗುಣಗಳ ಸಂಘದಿಂದ ಇಲ್ಲ ಸಲ್ಲದ ಅನಾಚಾರ ದುರಾಚಾರಗಳನ್ನು ಮಾಡ್ತಾ ಹೇಯ ಬದುಕು ಬಾಳುವ ಭವಿತನಕ್ಕೆ ಈ ಅರಿವಿನ ಜ್ಞಾನವಾದೊಡನೆ ಆತ ಹೇಸಿ ಸತ್ಯ ಸದ್ಭಕ್ತನಾಗಬೇಕೆಂದು ಗುರು ಪಾದ ಸನ್ನಿಧಿಗೆ ಬರ್ತಾನೆ. ನನಗೆ ದೀಕ್ಷೆಯನ್ನು ಕೊಡಿರಿ ಅಂತ
ಗುರುವಿಗೆ ಕೇಳ್ಕೊಳ್ತಾನೆ, ಪ್ರಾರ್ಥಿಸ್ತಾನೆ. ಸದ್ಗುರುವು ಆ ಶರಣಾಗತನ ಭವಿತನವನ್ನ ಕಳೆದು ಸರ್ವಾಂಗ ಶುದ್ಧಗೊಳಿಸ್ಬೇಕಲ್ವೇ? ಈಗ ಸದ್ಭಕ್ತನನ್ನಾಗಿ ಮಾಡುವ ವಿಧಾನ ಯಾವುದು ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ದೀಕ್ಷಾ ವಿಧಾನದ ವಿವರ ಏನೆಂದರೆ, ಸದ್ಗುರುವು ಅಂದ್ರೆ ದೀಕ್ಷೆಯನ್ನು ಕೊಡುವಂತಹ ಗುರುವು ಶರಣಾಗತ ಶಿಷ್ಯನ ತಮ ಗುಣಗಳಾದ ಪರಧನ, ಪರಸತಿ, ಪರನಿಂದೆ, ಪರಹಿಂಸೆ, ಪರದೈವ ಮತ್ತು ಅಭಕ್ಷ್ಯ ಭಕ್ಷಣೆ, ಅಪೇಯಪಾನ ಮುಂತಾದ ಹಲವು ದುರಾಚಾರಗಳನ್ನು ಕಳೆದು ಸತ್ಯ ಸದಾಚಾರ ಸತ್ಕಾಯಕಗಳನ್ನು ಅಳವಡಿಸಿ ಆತನ ಕಾಯವ ಶುದ್ಧಗೊಳಿಸಬೇಕು. ಈ ದೀಕ್ಷೆ ವ್ಯಾಖ್ಯಾನವನ್ನು ನಾನು ಯಾಕೆ ತಗೋಬೇಕಾಗಿತ್ತಂದ್ರೆ, ನಾನು ಯಾಕೆ ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ, ನನ್ನ ಕರನ ಹಾಸಿಗೆಯ ನಂತರವೇ ಈ ಕ್ಲಾಸ್ ಅನ್ನು ನಾನು ತಗೊಳ್ಬೇಕಾಗಿತ್ತು. ಏಕೆಂದ್ರೆ ಇಲ್ಲಿ ಬರುವಂತಹ ಎಲ್ಲಾ ತತ್ವಗಳು ಕರ್ಣ ಹಾಸಿಗೆಯಿಂದ ಬಂದಿವೆ. ಇಲ್ಲಿ ಬರುವಂತಹ ಈಗ ತಮ ಗುಣಗಳಾದ ಈ ಉತ್ತರಗಳ ಬಗ್ಗೆ ನಾವು ಕರ್ಣ ಹಾಸಿಗೆಯನ್ನು ತಾಯಿಯವರು ಹೇಳುವಾಗ ಇವನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಪರಧನ, ಪರಸತಿ, ಪರನಿಂದೆ, ಪರಹಿಂಸೆ, ಪರದೈವ ಮತ್ತು ಅಭಕ್ಷ್ಯ ಭಕ್ಷಣೆ, ಅಪೇಯಪಾನ, ಇಂತಹ ಎಲ್ಲಾ ದುರಾಚಾರಗಳನ್ನು ಆ ಶಿಷ್ಯನಲ್ಲಿ ಕಳೆದು ಆತನಲ್ಲಿ ನಾವು ಸತ್ಯ ಸದಾಚಾರ ಸತ್ಕಾಯಕಗಳನ್ನ ಅಳವಡಿಸಿ ಆತನ ಕಾಯವನ್ನ ಶುದ್ಧಗೊಳಿಸಬೇಕಾಗಿದೆ. ಅದಕ್ಕೂ ಮೊದಲು ಗುರುವಾದವನು ಸಹ ಇವುಗಳನ್ನ ತ್ಯಜಿಸಬೇಕಾಗಿ ಶಿವಪಥದಲ್ಲಿ ನಡೆದಂತ ಗುರುವನಾಗಿರ್ಬೇಕಾಗಿದೆ. ಜೀವನಿಗೆ ಈ ತರದ ಮುಸುಕಿದ ಜೀವಭಾವದ ಭ್ರಾಂತಿಯ ಬೇರಾದ ಅನವಮಲವನ್ನು ಶಿವಭಾವವನ್ನು ಕರುಣಿಸಿ ಮಲವ ಕಳೆದು ಜೀವ ಶುದ್ಧವ ಮಾಡಬೇಕಾಗಿದೆ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಮಾತ್ಮನ ಅಂಶವೇ ತಾನೆಂಬುದನ್ನು ಮರೆತು, ಈಗ ನಮ್ಗಾಗ್ತಾ ಇರೋದದೇ, ನಾವು ನಿತ್ಯ ಪರಿಪೂರ್ಣವಾದ ಪರಮಾತ್ಮನ ಅಂಶ ಎನ್ನುವುದನ್ನ ಮರೆತು ಜೀವಾತ್ಮನೇ ತಾನೆಂಬ ಒಂದು ಭ್ರಮೆಗೊಳಗಾಗಿರ್ತೀವಲ್ಲ, ಆತ್ಮನಿಗೆ ಮುಸುಕಿದ ಮರವೆಯ ಮಬ್ಬವನ್ನ ಅದನ್ನ ಹರಿದು ಸ್ವಸ್ವರೂಪದ ಅರಿವು ತೋರಿ ಆತ್ಮ ಶುದ್ಧವ ಮಾಡೋ ಒಂದು ಜವಾಬ್ದಾರಿಯ ಗುರುವಿನ ಮೇಲೆ ಇರ್ತಾ ಇದೆ. ನಾನಾರು ಎಂಬ ಮರವೆಯ ಮಂತ್ರವಾದ ಹಂಸ ಎಂಬ ಪ್ರಾಕೃತಿಕ ಮಂತ್ರವನ್ನಳಿಸಿ ಆ ಶಿವನೇ ತಾನೆಂಬ ಜ್ಞಾನ ಬೋಧೆಯ ಸಾರುವ ಸೋಹಂ ಭಾವದ ನಿಜವ ನೆಲೆಗೊಳಿಸಿ ಮಂತ್ರ ಶುದ್ಧವ ಮಾಡಬೇಕಾಗಿದೆ. ಆತ್ಮಶುದ್ಧ ಮಾಡಬೇಕು, ಜೀವಶುದ್ಧ ಮಾಡಬೇಕು, ಕಾಯಶುದ್ಧ ಮಾಡಬೇಕು. ಕಾಯಶುದ್ಧ, ಜೀವಶುದ್ಧ, ಆತ್ಮಶುದ್ಧ, ಹಾಗೇನೆ ಮಂತ್ರ ಶುದ್ಧವ ಸಹ ಮಾಡಬೇಕಾಗಿದೆ. ಮರವೆ ಮುದುಗೊಂಡು ಚರಿಸುವ ಮನದ ದಾಸರಾಗಿ ಅಲ್ಲದ ಅನಾಚಾರಗೈವ ವಾಕ್, ಪಾನಿ, ಪಾದ, ಪಾಯು, ಗುಹ್ಯಗಳೆಂಬ ಕರ್ಮೇಂದ್ರಿಯಗಳಿಗೆ ಸದಾಚಾರ ಲಿಂಗವನ್ನು ಅಳವಡಿಸಿ ಶುದ್ಧವ ಮಾಡಬೇಕಾಗಿದೆ. ಮರವೆಯ ಮನದ ಯಂತ್ರಗಳಾಗಿ ಅಲ್ಲಸಲ್ಲದ ಅನಾಚಾರದಲ್ಲಿ ಸುಳಿಯುವ ಶ್ರೋತ್ರ, ನೇತ್ರ, ಜಿಹ್ವೆ, ತ್ವಚೆ, ನಾಸಿಕವೆಂಬ ಜ್ಞಾನೇಂದ್ರಿಯಗಳಿಗೆ ಅರಿವಿನ ಪ್ರಭೆಯಾದ ಗುರುಲಿಂಗವನ್ನು ಅಳವಡಿಸಿ ಶುದ್ಧವ ಮಾಡಬೇಕಾಗಿದೆ. ಶಿಷ್ಯನ ತನುಮನ ಕರ್ಮೇಂದ್ರಿಯಗಳಿಗೆ ಬಂಧನವಾಗಿ ಮುಸುಕಿದ ಮರವೆಯ ಮಾಯಾ ಪ್ರಪಂಚವನ್ನ ಬಿಡಿಸಿ ಭಾವದ ಭ್ರಮೆಯಿಂದ ಜೀವನೇ ಶಿವನೆಂಬ ಶಿವಲೀಲೆಗಾಗಿ ಜೀವಾತ್ಮನಾಗಿಹನೆಂಬ ಶಿವಭಾವದ ನೆಲೆ ತೋರಿ ಜೀವ ಭಾವವ ಶುದ್ಧಗೊಳಿಸಬೇಕಾಗಿದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಗಳೆಂಬ ಪಂಚಮಹಾಭೂತಗಳಿಗೆ ಎಲ್ಲ ಇದು ಗೊತ್ತಿದೆ. ಪೃಥ್ವಿಗೆ ಯಾವ ಲಿಂಗವಿದೆ? ಆಚಾರ ಲಿಂಗ. ಅಪ್ಪುವಿಗೆ ಗುರುಲಿಂಗ. ಹೀಗೆ ಆ ಲಿಂಗಗಳು ಸಹ ನಮಗೆ ಈಗ ಜ್ಞಾನವಾಗಿದೆ. ಪಂಚಮಹಾಭೂತಗಳಿಗೆ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗಗಳೆಂಬುಗಳೇ ಅಧಿದೇವತೆಗಳನ್ನೆಂಬುದನ್ನ ಆತನಿಗೆ ಸ್ಪಷ್ಟವಾಗಿ ತೋರಿಸಿ ಆ ಪಂಚಲಿಂಗಗಳಿಗೆ ಘ್ರಾಣ, ಜಿಹ್ವೆ, ನೇತ್ರ, ತ್ವಚೆ, ಶ್ರೋತ್ರಗಳೆಂಬ ಜ್ಞಾನೇಂದ್ರಿಯಗಳೇ ಪಂಚಮುಖಗಳೆಂದು ಅವನಲ್ಲಿ ಹೇಳಿ ನೆಲೆಗೊಳಿಸಬೇಕಾಗಿದೆ. ಹೀಗಾಗಿ ಇದರ ಜ್ಞಾನ ಗುರುವಿಗೆ ಇರಬೇಕು. ನಾವು ಕರ್ಣಹಾಸಿಗೆಯ ನಂತರ ಈ ಜ್ಞಾನ ಬಂದಿದ್ದರಿಂದ ಈ ಒಂದು ದೀಕ್ಷೆಯ ಪಾಠ ನಮಗೆ ಈಗ ಸುಲಭವಾಗಿ ಅರ್ಥವಾಗ್ತಾ ಇದೆ. ಹಾಗೇನೆ ಶ್ವೇತ, ಪೀತ, ಹರಿತ, ಕಪೋತ, ಮಾಂಜಿಷ್ಟ, ಗೌರಗಳೆಂಬ ಷಡ್ವರ್ಣಗಳನ್ನ ತೋರಿ ಪಂಚಭೂತಗಳನ್ನು ಸಹ ಆತನಲ್ಲಿ ಶುದ್ಧ ಮಾಡಬೇಕಾಗಿದೆ. ಜೀವಾತ್ಮ ಪರಮಾತ್ಮರು ಬೇರ್ಪಡಿಸಲಾಗದ ಅಭೇದರೆಂಬ ಜ್ಞಾನವನ್ನು ಓದಿ ಆತನ ಆತ್ಮಶುದ್ಧ ಮಾಡಬೇಕಾದ ಒಂದು ಗುರಿ ಆ ಗುರುವಿನಲ್ಲಿ ಇರ್ತಾ ಇದೆ. ಸರ್ವಾರ್ಪಣ ಭಾವ ನಿರೂಪಣೆ ಮಾಡಬೇಕಾಗಿದೆ. ಆ ಶಿಷ್ಯನನ್ನ ಕರೆತಂದು ಅಲ್ಲಿ ನೆರೆದ ಆ ಕಾರ್ಯಕ್ರಮ ಇರಬಹುದು, ಅಲ್ಲಿ ನೆರೆದ ಶರಣಗಣಗಳ ಮುಂದೆ ಅನೇಕ ಗುರುಗಳು ಅಲ್ಲಿ ಬಂದಿರಬಹುದು, ಅನೇಕ ಸಾಧಕರು ಅಲ್ಲಿ ಬಂದಿರಬಹುದು. ಆ ಸಮೂಹದ ಮುಂದೆ ಆ ಶಿಷ್ಯನನ್ನ ನಿಲ್ಲಿಸಿ ಆತನ ಮುಖದಿಂದ ಕಾಯ, ವಾಚ, ಮನಸ್ಸು ಶುದ್ಧಿಯಿಂದ ಗುರು ಭಕ್ತಿಗೈವ ತನುಮನ ಧನ ಪ್ರಾಣಗಳೆಲ್ಲವೂ ಅರಿವಿನ ನಿಜ ಮೂರ್ತಿಯಾದ ಗುರುದೇವನಿಗೆ ನಿವೇದಿಸಿ ತಾನು ಶುದ್ಧನಾಗ ಬಯಸುತ್ತೇನೆ, ಶುದ್ಧನಾಗುತ್ತೇನೆ, ಶುದ್ಧನಾಗುವೆನೆಂಬ ಸರ್ವಾರ್ಪಣಾ ಭಾವವನ್ನು ಓದಿಸಬೇಕು. ಇಟ್ ಇಸ್ ಲೈಕ್ ಟೇಕಿಂಗ್ ಎ ಕನ್ಸೆಂಟ್.
ಈಗ ನಾವು ಆಪರೇಷನ್ಗಿಂತ ಮುಂಚೆ ಪೇಷಂಟ್ ಸಹಿ ಮಾಡ್ಬೇಕಾಗುತ್ತೆ, ನಾನು ಈ ಆಪರೇಷನ್ಗೆ ನನ್ನ ಜವಾಬ್ದಾರಿಯ ಮೇಲೆ ನಾನು ಆಪರೇಷನ್ಗೆ ತಯಾರಾಗಿದ್ದೇನೆ, ಹೀಗಾಗಿ ಅದನ್ನ ಹೇಳ್ತಾ ಅವನು ಸಹಿ ಮಾಡ್ಬೇಕಾಗುತ್ತೆ. ಹಾಗೇನೆ ಇಲ್ಲಿ ಏನ್ ಮಾಡ್ಬೇಕು, ಅವನು ನಾನು ಕಾಯ ವಾಚ ಮನಸ್ಸು ಶುದ್ಧಿಯಿಂದ ಗುರುಭಕ್ತಿಯನ್ನ ಗೈಯುತ್ತಾ ತನು ಮನಧನ ಪ್ರಾಣಗಳನ್ನೆಲ್ಲ ನನ್ನ ಗುರುದೇವನಿಗೆ ನಿವೇದಿಸಿ ನಾನು ನನ್ನ ಒಂದು ಜವಾಬ್ದಾರಿಯ ಮೇಲೆ ಶುದ್ಧನಾಗುವನೆಂಬ ಸರ್ವಾರ್ಪಣಾ ಭಾವವನ್ನ ಆತನಿಂದ ನಾವು ಓದಿಸ್ಬೇಕಾಗ್ತಾ ಇದೆ. ಇಂತಿ ಎಲ್ಲಾ ಕ್ರಮಗಳಿಂದ ಶಿಷ್ಯನ ಭವಬಂಧನವನ್ನ ಛೇದಿಸಿ ಅಲ್ಲೊಂದೇನ್ ಮಾಡ್ಬೇಕು, ದೀಕ್ಷಾ ಮಂಟಪದ ಚೌಕ ಮಧ್ಯದಲ್ಲಿ ಶಿಷ್ಯನನ್ನ ಕೂಡಿಸಬೇಕು. ನಂತರ ಓಂ ಸ ಮೇ ಕಾಮಾನ್ ಕಾಮ ಕಾಮಾಯ ಮೈಹಂ ಎಂಬ ಮೀಸಲಾಗಿಟ್ಟಿರುವ ಮಂತ್ರದಿಂದ ಮೀಸಲಾಗಿಟ್ಟಿರುವ ಮಂತ್ರೋದಕವ ಆ ಶಿಷ್ಯನ ಸರ್ವಾಂಗದ ಮೇಲೆ ಸಿಂಪಡಿಸಿ ಹಣೆಯ ಮೇಲೆ ವಿಭೂತಿಯ ಪಟ್ಟವ ಕಟ್ಟಬೇಕು. ಆ ಪಾವನಾತ್ಮಕ ಶಿಷ್ಯನ ಮಸ್ತಕದ ಮೇಲೆ ಗುರುದೇವನಾದವನು ಏನ್ ಮಾಡ್ತಾನೆ, ತನ್ನ ಪವಿತ್ರ ಹಸ್ತವನ್ನ ಇರಿಸಿ, ಸಹಸ್ರದಳ ಗೊತ್ತು ನಿಮಗೆ, ಅಲ್ಲಿ ನಮ್ಮ ಚಕ್ರ ಎಲ್ಲಿದೆ, ಆ ಪಿನಿಯಲ್ ಗ್ಲ್ಯಾಂಡ್ ಇರುವಂತ ತ್ರಿಶಂಕು ಗ್ರಂಥಿ ಇರುವಂತ ಅಲ್ಲಿ ಸಹಸ್ರಾರ ಚಕ್ರವನ್ನ ನೋಡಿದಿವೆ. ಆ ಸಹಸ್ರದಳ ಕಮಲದೊಳಗೆ ಪರಬ್ರಹ್ಮ ವಸ್ತುವನ್ನ ಭಾವಕ್ಕೆ ತಂದು, ಭಾವದಿಂದ ಮನಕ್ಕೆ ತಂದು, ಮನದಿಂದ ದೃಷ್ಟಿಗೆ ತಂದು ಶಿಷ್ಯನ ಸರ್ವಾಂಗದಲ್ಲಿಯೂ ಅದನ್ನು ವ್ಯಾಪಿಸಿ ಅಥವಾ ಪ್ರತಿಷ್ಠಾಪಿಸಿ ಅಥವಾ ಹುದುಗಿಸಿ, ಯಾವುದೇ ಪದ ಉಪಯೋಗಿಸಿ, ಆ ಲಿಂಗದ ಕ್ರಿಯಾರೂಪವೇ ಇಷ್ಟಲಿಂಗವೆಂದು ಕರಸ್ಥಲದಲ್ಲಿ ಕಂಗೊಳಿಸುವಂತೆ ಶಿಷ್ಯನಿಗೆ ಕರುಣಿಸಬೇಕು. ಆ ಕರಸ್ಥಲದ ಇರುವೆ ಇಷ್ಟಲಿಂಗವಾಗಿ, ಇಷ್ಟಲಿಂಗದರಿವೆ ಮನಸ್ಥಾನದಲ್ಲಿ ಪ್ರಾಣಲಿಂಗವಾಗಿ, ಪ್ರಾಣಲಿಂಗದರಿವು ಇಷ್ಟಲಿಂಗದ ಕ್ರಿಯೆಗಳ ಸಂಗಮವೇ ಭಾವದಲ್ಲಿ ಭಾವ ತೃಪ್ತಿ ಲಿಂಗವಾಗಿದೆ ಎಂದು ನಿರ್ಧರಿಸೆಂದು ಅರುಹಬೇಕು. ಹೇಳ್ಬೇಕು ಶಿಷ್ಯನಿಗೆ, ನಿನ್ನ ಕರ ಮನ ಭಾವಗಳಲ್ಲಿಯೇ ಆ ಪರಶಿವನೆಂಬ ಮಹಾಗಣ ವಸ್ತು ನೆಲೆಗೊಂಡಿದೆಯಪ್ಪ. ಇನ್ನು ಮುಂದೆ ನೀನು ಬಾಹ್ಯ ಕಿರುಕಳ ದೈವಗಳೆಂಬ ಸ್ಥಾವರ ಮೂರ್ತಿಗಳ ಪೂಜೆಯನ್ನು ಮಾಡಕೂಡದೆಂದು ತಿಳಿಸಿ ಸ್ಥಾವರ ಭಕ್ತಿಯನ್ನು ಬಿಡಿಸಬೇಕು. ಇದು ಈ ದೀಕ್ಷೆಯಲ್ಲಿ ಬರುವಂತ ಕೆಲವೊಂದು ಮಜಲುಗಳು. ಸತ್ಯ ಸದಾಚಾರ ಸಂಪನ್ನನಾಗಿ ಇಷ್ಟಲಿಂಗದಲ್ಲಿ ನಿಷ್ಠನಾಗಿರಬೇಕೆಂದು ಕರಕ್ಕೆ ಕಂಕಣವ ಕಟ್ಟಬೇಕು. ಮತ್ತೆ ಬಸವಾದಿ ಶರಣರ ತತ್ವನಿಷ್ಠನಾಗಿ ಲಿಂಗಾಂಗ ಸಾಮರಸ್ಯದತ್ತ ಮುನ್ನಡೆವನೆಂಬ ದೃಢ ನಿರ್ಧಾರದ ತಾಳೆಯನ್ನ ಕಂಠದಲ್ಲಿ ಕಟ್ಟಿ ನೃತ್ಯದ ಬದುಕಿನೊಂದಿಗೆ ಮಹಾಘನ ಲಿಂಗವ ಬೆರೆಸಿ ಇಹ ಪರದ ಸಂದಳಿದ ಲಿಂಗಾಂಗದ ಬದುಕು ಬಾಳುವ ಕಲಿಯಾಗು ಮಗನೇ ಎಂದು ಆ ಮಹಾಗುರು ಪ್ರಾರ್ಥಿಸಬೇಕು. ಅಂತಹ ಮಹಾಘನಗುರು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಧನ್ಯನಾಗುವನೆಂದು ನಮ್ಮ ಚೆನ್ನಬಸವಣ್ಣನವರು ಹೇಳಿದ್ರು. ಆದ್ರೆ ಇಲ್ಲಿ ನಾವು ಯಾರು ಆ ಗುರು ಈ ದೀಕ್ಷೆಯನ್ನು ಕೊಡ್ತಾ ಇರ್ತಾರೋ ಅವರು ಆ ಶಿಷ್ಯನು ಏನ್ ಮಾಡ್ಬೇಕು, ಆ ಘನಗುರುನ ಪಾದಕ್ಕೆ ನಮೋ ನಮೋ ಅಂತ ವಂದಿಸಬೇಕು, ಶಿರಸಾಷ್ಟಾಂಗ ನಮಿಸಬೇಕು ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಓಂ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಅಂತ ಯಾಕೆ ಹೇಳಿದ್ರೆ ಅಂದ್ರೆ, ಈ ಕಾಮ ಅನ್ನೋದೇನಿದೆಯಲ್ಲ ಇದು ಯಾರಿಗೂ ಬಿಡಲಾರದ, ಇದಕ್ಕೆ ದೊಡ್ಡ ದೊಡ್ಡ ಸಾಧನೆ ಬೇಕಾಗ್ತಾ ಇದೆ. ಹೀಗಾಗಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ರು. ಆದರೂ ಅಂತಹ ದೀಕ್ಷೆಯನ್ನು ಪಡೆದುಕೊಂಡಂತ ಎಷ್ಟೊಂದು ಪೂಜ್ಯರು ಅಲ್ಲಿಂದ ತಪ್ಪಿಸಿಕೊಳ್ಳೋಕಾಗಲಿಲ್ಲ. ಆ ಮಾಯೆ ಅಂತದಿರುತ್ತದೆ ಅನ್ನೋದನ್ನ ಅಲ್ಲಮ ಪ್ರಭುದೇವರು ಹಲವಾರು ವಚನಗಳಲ್ಲಿ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅವರು ಸೋತು ಆ ಮಾಯೆಗೆ ಶರಣಾದರು. ಹೀಗಾಗಿ ಆ ಕಾಮವನ್ನು ಗೆದ್ದು ಮಾಯೆಯನ್ನು ಗೆದ್ದು ನಾನು ಈ ಗುರುವಿನ ಆಶೀರ್ವಾದದೊಂದಿಗೆ ಇವತ್ತು ನನಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ, ಅವರ ಪಾದಕ್ಕೆ ನಮೋ ನಮೋ ಎಂದು ನಾನು ಅವರು ಹೇಳಿದ ದಾರಿಯಲ್ಲಿ ಸಾಗುತ್ತೇನೆ, ಶಿವಪಥದಲ್ಲಿ ಸಾಗುತ್ತೇನೆ ಅಂತ ಒಂದು ದೃಢ ನಿಶ್ಚಯವನ್ನ ಶಿಷ್ಯನಾದವನು ಮಾಡಿ ಅಲ್ಲಿ ನೆರೆದಂತ ಎಲ್ಲಾ ಶರಣ ಸಮೂಹಕ್ಕೆ ಅದನ್ನ ಅವನು ವ್ಯಕ್ತ ಮಾಡಬೇಕು. ಅದಕ್ಕೆ ಇನ್ನೊಂದು ಇದರದೇ ಒಂದು ಮುಂದಿನ ಒಂದು ಇದೇ ತರನಾದ ಒಂದು ವಚನ. ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದು ವಚನ ಬರ್ತಾ ಇದೆ, ಅದನ್ನೇ ಇನ್ನೊಂದು ಇದು ಅಂದ್ರೆ ಸ್ವಲ್ಪ ಎಕ್ಸ್ಪಾನ್ಷನ್ ಆಗಿ ಹೇಳಿರೋದು ಇನ್ನೊಂದು ವಚನ ಆ ತರನ ಇದೆ, ಆದ್ರೆ ಸ್ವಲ್ಪ ಇಲ್ಲಿ ಬೇರೆ ಬೇರೆ ಬರ್ತಾ ಇದೆ. ಹಾಗೇನೆ ಭವಿತನಕ್ಕೆ ಹೇಸಿ ಭಕ್ತನೆಂಬಾತನ ಪೂರ್ವಾಶ್ರಯಮಂ ಕಳೆದು ಭಕ್ತನ ಮಾಡುವ ಪರ್ಯಂತೆಂದೆಡೆ ಕಾಯಶುದ್ಧಿ, ಜೀವಶುದ್ಧಿ, ಭೂತಶುದ್ಧಿ, ಆತ್ಮಶುದ್ಧಿ, ಮಂತ್ರಶುದ್ಧಿ ಎಂಬ ಪಂಚಶುದ್ಧಿಯ ಮಾಡಬೇಕು.
ಅದನ್ನೆಲ್ಲ ಆಗಿನ ವಚನದಲ್ಲಿ ನೋಡಿದ್ವಿ. ಅದನ್ನೇ ಮತ್ತೊಂದು ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಅದು ಹೇಗೆಂದರೆ, ವಾಕ್ ಪಾನಿ ಪಾದ ಪಾಯು ಗುಹ್ಯವೆಂಬ ಕರ್ಮೇಂದ್ರಿಯಗಳ ದುಕ್ರಿಯೆಗಳ ಬಿಡಿಸಿ, ಶ್ರೋತ್ರ ತ್ವಕ್ಕು ನೇತ್ರ ಜಿಹ್ವೆ ಘ್ರಾಣವೆಂಬ ಬುದ್ಧೀಂದ್ರಿಯಗಳ ಉತ್ಪಾತಮಂ ಮಾನಿಸಿ, ದಶವಾಯುಗಳ ದುರ್ಗಮನಂಗಳಂ ನಿಲ್ಲಿಸಿ, ಮನ ಬುದ್ಧಿ ಚಿತ್ತ ಅಹಂಕಾರಗಳ ನಿವೃತ್ತಿಯ ಮಾಡಿ, ಆತಂಕೆ ಪಂಚಗವ್ಯಮಂ ಕೊಟ್ಟು ಏಕಭುಕ್ತೋಪವಾಸಮಂ ಮಾಡಿಸಿ, ಕಾಯ ಶುದ್ಧಿಯಂ ಮಾಡುವುದು. ಮತ್ತಿರ್ದ ಮಾಯಾ ಪ್ರಪಂಚಮಂ ಬಿಡಿಸಿ, ಜೀವನೇ ಶಿವನೆಂಬ ಪರಿಯಾಮಂ ಕೆಡಿಸಿ, ಆ ಪರಶಿವನೇ ಇಷ್ಟ ಬ್ರಹ್ಮ, ಆ ಇಷ್ಟವೇ ನಿನ್ನ ಪ್ರಾಣ, ಆ ಪ್ರಾಣವೇ ಇಷ್ಟವೆಂದು ಅರುಹಿ, ಜೀವ ಶಿವನೆಲ್ಲ, ಆ ಶಿವನೇ ನಿನ್ನ ಜೀವವೆಂಬ ಪರ್ಯಾನಮಂ ತೋರಿಸಿ, ಆತ್ಮನ ಜೀವಭಾವಮಂ ಕಳೆದು ಶಿವಭಾವವೆಂದೆನಿಸಿ ಜೀವ ಶುದ್ಧಿಯಂ ಮಾಡುವುದು. ಇಲ್ಲೊಂದು ಸಂಸ್ಕೃತದ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಪೃಥ್ವಿ ಬ್ರಹ್ಮ ಜಲೇ ವಿಷ್ಣು ತಥಾ ರುದ್ರ ಹುತಾಶನು ಈಶ್ವರ ಪೌನೋ ದೇವೇ ಆಕಾಶ ಸದಾಶಿವ ಎಂಬ ಪಂಚಭೂತಾತಿ ದೇವತೆಗಳ ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಈಶ್ವರಶ್ಚ ಸದಾಶಿವೋ ಏತೇ ಗರ್ಭಗತೈಶ್ಚೈವ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಪಂಚಭೂತಾದಿಗಳ ಸ್ಥಾನಮವಸ್ಥನೆಗೆ ತಿಳಿಸಿ ಭೂತಶುದ್ಧಿಯಂ ಮಾಡುವುದು. ಜೀವಾತ್ಮ ಪರಮಾತ್ಮಂಚ ಎಂಬ ಶ್ರುತಿಯಂ ಜೀವಾತ್ಮನನ್ನು ಪರಮಾತ್ಮನನ್ನು ಏಕಾತ್ಮನ ಮಾಡಿ ಆತ್ಮಶುದ್ಧಿಯಂ ಮಾಡುವುದು. ಹಾಗೇನೆ ಕರ್ಮಣಾ ಮನಸ ವಾಚ ಗುರುಣ ಭಕ್ತವತ್ಸಲ ಶರೀರಮರ್ಥ ಪ್ರಾಣಂಚ ಸದ್ಗುರುಭ್ಯೋ ನಿವೇದಯತ್ ಎಂಬ ಶ್ರುತಿಯ ಪ್ರಮಾಣದಿಂದ ಆತನ ಶರೀರಾರ್ಥ ಪ್ರಾಣಗಳನ್ನು ಅರ್ಪಿಸಿಕೊಂಡು ಭವದ ಬೇರ ಕೊಯ್ದು ಶಿವಘನಗಳ ತಿಂತಿನಿಯ ಮುಂದೆ ಆ ಶಿಷ್ಯನ ಕೈ ಹಿಡಿದು ತಂದು ಚೌಕ ಮಧ್ಯದಲ್ಲಿ ಕುಳ್ಳಿರಿಸಿ ಆತನ ಮೇಲನ ದೋಷ ಹೋದ ಹಾಗೆ ಕಾಮೇನ ಕಾಮ ಕಾಮೇನ ಕಾಮ ಎಂಬ ಮಂತ್ರದಿಂದ ಅರ್ಘ್ಯೋದಕಮಂ ತಳೆದು ವಿಭೂತಿಯ ಪಟ್ಟವಂ ಕಟ್ಟಿ ಮಸ್ತಕ ಕಳಸದ ಮೇಲೆ ಹಸ್ತಮಂ ನಿಡುಹಿ ಶತಪತ್ರ ಕಮಲದೊಳಗಿಪ್ಪ ಮಹಾಲಿಂಗದ ಸತ್ಕಳೆಯಂ ತೆಗೆದು ಕ್ರಿಯಾಲಿಂಗದಲ್ಲಿ ಕುಳ್ಳಿರಿಸಿ ಶಿಷ್ಯನ ಕರಸ್ಥಲದಲ್ಲಿ ಕೊಟ್ಟು ಕರ್ಣದಲ್ಲಿ ಪಂಚಾಕ್ಷರಿಯನ್ನು ಉಪದೇಶಿಸಿ ಸರ್ವಭವಿ ಕುಲಮಂ ತೊಳೆದು ಮಾಂಸಪಿಂಡಮಂ ಕಳೆದು ಮಂತ್ರಪಿಂಡಮಂ ಮಾಡುವುದು ಮಂತ್ರಶುದ್ಧಿಯಾಗಿದೆ. ಇಂತಿ ಪರಿಯಲ್ಲಿ ಏನ್ ಮಾಡ್ಬೇಕಾಗಿದೆ? ಬಂದ ಶಿಷ್ಯನನ್ನ ದೀಕ್ಷೆಯನ್ನು ಪಡೆದುಕೊಳ್ಳಬೇಕೆಂಬ ಆಶೆಯಿಂದ ಬಂದಂತ ಶಿಷ್ಯನಲ್ಲಿ ಕಾಯಶುದ್ಧಿ, ಜೀವಶುದ್ಧಿ, ಭೂತಶುದ್ಧಿ, ಆತ್ಮಶುದ್ಧಿ, ಮಂತ್ರ